ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ನಿನ್ನ ಬಿಟ್ಟು ನಾನು ಇರಲಾರೆ ಜಾಹ್ನವಿ. ನಿನ್ನನ್ನು ಹೇಗೆ ಮನೆಗೆ ಕರ್ಕೊಂಡು ಹೋಗಲಿ ಅಂತ ಯೋಚಿಸ್ತಾ ಇದ್ದೇನೆ. ಮೊದಲು ಮನೆಯಲ್ಲಿ ನಮ್ಮ ಮದುವೆ ವಿಷಯ ತಿಳಿಸ್ಬೇಕು. ನನಗೆ ಮದುವೆಯಾಗಿದೆ ಅಂತ ತಿಳಿದರೆ ನಮ್ಮ ಡ್ಯಾಡಿ ಏನಂತಾರೋ, ಯಾರು ಏನೇ ಅಂದರೂ ನನಗೇನು, ನೀನು ನನ್ನವಳು, ನಿನ್ನನ್ನು ಮಾತ್ರ ಬಿಟ್ಕೊಡೋದಿಲ್ಲ ಎನ್ನುತ್ತಾ ಆರ್ಯನ್ ಜಾಹ್ನವಿಯ ಹತ್ರ ಸರಿದು, ನನಗೆ ಈಗ ನೀನೇ ಜೀವನ, ನೀನೇ ನನ್ನ ಪ್ರಾಣವಾಗಿ ಹೇಗೆ ಬದಲಾದ್ಯೋ ನನಗೆ ತಿಳಿತಾ ಇಲ್ಲ ಜಾನು ಅಂತ ಅವಳನ್ನೇ ನೋಡ್ತಾ ಇದ್ದನು. ಇತ್ತ ವೈಶಾಲಿ ಆರ್ಯನ್ ಫೋನ್ ಎತ್ತಲಿಲ್ಲ ಅನ್ನೋ ಕೋಪದಲ್ಲಿ ಕುಡಿತಾ, ನನ್ನನ್ನು ಪ್ರೀತಿಸ್ತೇನೆ ಅಂತ ಯಾಕೆ ನಾನು ಹಿಂದೆ ಬಿದ್ದೆ? ನಾನು ಬೇಡ ಅಂದಿದ್ದಕ್ಕೆ ನನ್ನನ್ನು ಮರೆತು ಇನ್ನೊಂದು ಮದುವೆ ಮಾಡ್ಕೊಳ್ತೀಯಾ? ಹಾಗೆ ಹೇಗೆ ಮಾಡಿಕೊಂಡೆ? ನನಗಾಗಿ ಕಾಯುವ ಕೆಲಸ ನಿನಗೆ ಇರಲಿಲ್ವಾ ಆರ್ಯ? ನನಗೆ ನೀನು ಬೇಕು ಕಣೋ. ನೀನು ನನ್ನನ್ನು ಮೊದಲಿನಂತೆಯೇ ಪ್ರೀತಿಸಬೇಕು. ವೈಶು ವೈಶು ಅನ್ನುತ್ತಾ ನನ್ನ ಹಿಂದೆ ತಿರುಗಬೇಕು ಅಂತ ಅಮಲಿನಲ್ಲಿ ಮಾತಾಡ್ತಾ ಇದ್ರೆ, ಅವಳ ಗೆಳತಿ ಬಂದು ಏನೇ ಇದು ಕುಡಿತಾ, ಹುಡುಗರು ಕೂಡ ಇಷ್ಟು ಕುಡಿಯೋದಿಲ್ವಲ್ಲ ಅಂದ್ಲು. ಅವ್ರು ಯಾಕೆ ಕುಡಿಬಾರ್ದು? ಲವ್ ಫೇಲ್ ಆದರೆ ಇದಕ್ಕಿಂತ ಹೆಚ್ಚೇ ಕುಡಿತಾರೆ. ಅಷ್ಟಕ್ಕೂ ಲವ್ ಫೇಲ್ ಆದರೆ ಗಂಡಸರು ಮಾತ್ರನೇ ಕುಡಿಬೇಕಾ, ಹೆಂಗಸರು ಕುಡಿಬಾರ್ದಾ ಅಂದ್ಲು ವೈಶಾಲಿ. ನಿನ್ನನ್ನು ಈಗ ಯಾರು ಕುಡಿಬೇಡ ಅಂದರು? ಇವತ್ತು ಹೆಚ್ಚಾಯಿತು ಸಾಕು ಅಂತ ಇದ್ದೀನಿ ಅಷ್ಟೇ ಕಣೆ ಅಂದ್ಲು ಗೆಳತಿ. ಇಲ್ವೇ ನನ್ನ ಆರ್ಯ ನಾನು ಫೋನ್ ಮಾಡಿದರೆ ಲಿಫ್ಟ್ ಮಾಡ್ತಾ ಇಲ್ಲ. ಅಷ್ಟೊಂದು ಪ್ರೀತಿಸಿದ ನನ್ನನ್ನು ಆರ್ಯ ಅವಾಯ್ಡ್ ಮಾಡ್ತಾ ಇದ್ದಾನೆ ಕಣೆ. ಆ ನೋವು ನನಗೆ ತಡ್ಕೊಳ್ಳಲು ಆಗ್ತಾ ಇಲ್ಲ. ನನಗಾಗಿ ಕಾಲೇಜಿಗೆ ಬೆಳಗ್ಗೆನೇ ಬಂದು ನಾನು ಬರೋವರೆಗೂ ಕಾಯ್ದು ನನ್ನನ್ನು ನೋಡಿದ ಮೇಲೇ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದ ಅವನು. ಅಂತಹ ಆರ್ಯ ಈಗ ನನ್ನೊಂದಿಗೆ ಮಾತಾಡ್ತಾ ಇಲ್ವೇ? ನಿಜ ಹೇಳು, ನಿಮ್ಮ ಲವ್ ಸ್ಟೋರಿ ಹೇಗೆ ಶುರುವಾಯಿತು ಅಂತ ಹೇಳೇ ಅಂದ್ಲು ಗೆಳತಿ. ಎಲ್ಲರ ಲವ್ ಸ್ಟೋರಿ ಅಂತೇನೆ ನಮ್ಮದು ಶುರುವಾಯಿತು ಕಣೆ ಅನ್ನುತ್ತಲೇ ವೈಶಾಲಿ ಹಾಗೇನೆ ಸೋಫಾದ ಮೇಲೆ ಬಿದ್ದು ಹೋದ್ಲು. ಏನೋ ಇದು, ಯಾವಾಗ ಹೇಗಿರುತ್ತದೋ ಯಾರಿಗೆ ಗೊತ್ತು ಅಂದ್ಕೊಳ್ತಾ ಗೆಳತಿ ಅವಳನ್ನು ಸೋಫಾದ ಮೇಲೆ ಸರಿಯಾಗಿ ಮಲಗಿಸಿ ರೂಮ್ಗೆ ಹೋದ್ಲು. ಇತ್ತ ಮರುದಿನ ಬೆಳಗ್ಗೆ ಜಾಹ್ನವಿ ಎದ್ದು ತನ್ನ ಪಕ್ಕದಲ್ಲಿ ಆರ್ಯನ್ ಮಲಗಿರೋದನ್ನು ನೋಡಿ, ರಾತ್ರಿ ನನ್ನ ಮಡ್ಲಲ್ಲಿ ಮಲಗಿದ್ದ, ಇವರು ಇಲ್ಲಿ ಪಕ್ಕದಲ್ಲಿ ಹೇಗೆ ಮಲಗಿದ್ರು ಅಂದ್ಕೊಳ್ತಾ ತನ್ನ ಮೇಲಿದ್ದ ಆರ್ಯನ್ ಕೈಯನ್ನು ನಿಧಾನವಾಗಿ ತೆಗೆದು ಎದ್ದು ಹೊರಬಂದು ಕೆಲಸ ಮಾಡ್ತಾ ಇದ್ಲು. ಆಗ ಮನೋಜ್ ಬಂದು, ಆರ್ಯನ್ ಹೊರಟು ಹೋದ್ನಾ ಜಾಹ್ನವಿ ಅಂತ ಕೇಳಿದ. ಇದ್ದಾರೆ ಅಣ್ಣಯ್ಯ, ಮಲಗಿದ್ದಾರೆ. ರಾತ್ರಿ ನೀನು ಯಾವಾಗ ಬಂದೆ ಅಣ್ಣಯ್ಯ? ಬೇಗನೆ ಬಂದೆ ಜಾನು. ಆರ್ಯನ್ ನಿನ್ನ ರೂಮ್ನಲ್ಲಿ ಇರೋದನ್ನು ನೋಡಿ ನಾನು ಹೋಗಿ ಮಲ್ಕೊಂಡೆ. ಆರ್ಯನ್ ಈ ಮಧ್ಯೆ ಇಲ್ಲೇ ಮಲಗ್ತಾ ಇದ್ದಾನೆ ಅಲ್ವಾ? ಹೌದು ಅಣ್ಣಯ್ಯ, ಮಾತಾಡ್ತಾ ಇಲ್ಲೇ ಉಳ್ಕೊಳ್ತಾ ಇದ್ದಾರೆ. ನಿನ್ನ ಗಂಡನಾಗಿ ಆದರೆ ನಿನ್ನ ರೂಮ್ನಲ್ಲಿ ಮಲಗಬಹುದು ಜಾನ್ವಿ, ಆದರೆ ಅವನು ನನ್ನ ಗೆಳೆಯನಾಗಿ ಮಾತ್ರ ಇಲ್ಲಿ ಇರೋದು ಸರಿಯಲ್ಲ ಅಂದನು. ಮನೋಜ್ ಹಾಗೆ ಅಂದ ಕೂಡಲೇ ಬೇಸರಗೊಂಡು, ಅಣ್ಣಯ್ಯ ನೀನು ನಮ್ಮನ್ನು ಅನುಮಾನಿಸ್ತಾ ಇದೀಯಾ ಅಂದ್ಲು. ನಾನು ಅನುಮಾನಿಸ್ತಾ ಇಲ್ಲ ತಾಯಿ, ನಿಮ್ಮಿಬ್ಬರ ಮೇಲೆ ನನಗೆ ನಂಬಿಕೆ ಇದೆ. ಆದರೆ ನಿನ್ನನ್ನು ನನಗಾಗಿ ಮದುವೆ ಅದೇ ಅಂತ ಮನೆಗೆ ಕರ್ಕೊಂಡು ಹೋಗಿಲ್ಲ ಅಲ್ವಾ? ಮನೆಯಲ್ಲಿ ನಿಮ್ಮ ಮದುವೆ ಬಗ್ಗೆ ಯಾರಿಗೂ ಕೂಡ ಅವನು ಇನ್ನೂ ಏನೂ ಹೇಳಿಲ್ಲ. ನೀನು ಆ ಮನೆಯ ಸೊಸೆ ಎಂದು ಆರ್ಯನ್ ಪೋಷಕರಿಗೆ ಹೇಳಿದರೆ, ಆರ್ಯನ್ ಈ ಮನೆಗೆ ಯಾವ ಸಮಯದಲ್ಲಿ ಬಂದು ಮಲಗಿದ್ರು ಅದನ್ನು ಯಾರೂ ಏನೂ ಅಂದ್ಕೊಳ್ಳೋದಿಲ್ಲ ಜಾಹ್ನವಿ. ನನಗೆ ಆರ್ಯನ್ ಯಾವಾಗ ಬಂದರೂ ಅಭ್ಯಂತರ ಇಲ್ಲ. ಆದರೆ ಸುತ್ತಮುತ್ತಲ ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅದನ್ನು ಕೇಳಿ ನಾವು ತಡ್ಕೊಳ್ಳಲು ಸಾಧ್ಯನಾ ಹೇಳು? ಮದುವೆಯಲ್ಲಿ ಏನು ನಡೆದಿದೆ ಅಂತ ನಿನಗೆ ನೆನಪಿದೆ ಅಲ್ವಾ? ನೆನಪಿದೆ ಅಣ್ಣಯ್ಯ. ಅವರು ನನ್ನ ಕುರುಳಿಗೆ ತಾಳಿ ಕಟ್ಟಿ ನಮ್ಮಿಬ್ಬರ ಪ್ರಾಣ ಈಗ ಇರ್ತಿರ್ಲಿಲ್ಲ, ಹೊರಟೋಗ್ತಿತ್ತು. ಅವರು ತಾಳಿ ಕಟ್ಟದೇ ಇದ್ದಿದ್ರೆ ಅವರು ಯಾವ ಉದ್ದೇಶದಿಂದ ನನಗೆ ತಾಳಿ ಕಟ್ಟಿದರು? ಅವರೇ ನನ್ನ ಪತಿ ಅಣ್ಣ. ಅವರು ಮನೆಗೆ ಬಂದರೆ ಬರಬೇಡ ಅಂತ ನಾನು ಹೇಗೆ ಹೇಳಲಿ ಹೇಳು? ನಾನು ಬರಬೇಡ ಅಂತ ಹೇಳು ಅಂತಿಲ್ಲ ಜಾಹ್ನವಿ. ಆರ್ಯನ್ ಎಂಥವನು ಅಂತ ನನಗೆ ಚೆನ್ನಾಗೇ ಗೊತ್ತು. ಅವನು ಕಾಲೇಜ್ ದಿನಗಳಲ್ಲಿ ಅವನೇ ತನ್ನ ಸರ್ವಸ್ವ ಅಂತ ವೈಶಾಲಿಯನ್ನು ಪ್ರೀತಿಸಿದ. ಆದರೆ ಆ ವೈಶಾಲಿ ಇವನಿಗೆ ಮೋಸ ಮಾಡಿದ್ಲು. ಅಷ್ಟೊಂದು ಪ್ರೀತಿಸಿದ ಅವನನ್ನು ಹೇಗೆ ಮೋಸ ಮಾಡಿದ್ಲು ಅಣ್ಣಯ್ಯ? ಅಸಲಿಗೆ ನಾನೇ ಆ ವೈಶಾಲಿ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಆರ್ಯನ ಹತ್ರ ಹಣ ಇಲ್ಲ ಅಂತ ಪ್ರಾಣವಾಗಿ ಪ್ರೀತಿಸಿದ ಅವನನ್ನು ಬಿಟ್ಟು ಹೊರಟು ಹೋದ್ಲು. ಅದೇನಣ್ಣಯ್ಯ, ಅವ್ರ ಹತ್ರ ತುಂಬ ಹಣ ಇದೆಯಲ್ವಾ? ಹಣ ಇಲ್ಲ ಎಂದು ಹೇಗೆ ಬಿಟ್ಟು ಹೋಗೋದು? ಅದೇನು ಅಂತ ಕೇಳಿದ್ಲು. ಮನೋಜ್ ಹೇಳಲು ಹೋಗೋ ಅಷ್ಟರಲ್ಲಿ ಮನೋಜ್ ಅಂತ ಆರ್ಯನ್ ಕರೆದ. ಇಬ್ಬರು ಸಡನ್ನಾಗಿ ಹಿಂದಕ್ಕೆ ನೋಡಿದರು. ಆರ್ಯನ್ ಯಾವಾಗ ಬಂದನೋ ತಿಳಿಯದು ಅವರಿಗೆ.
ಆದರೆ ಅವರ ಹಿಂದೆ ನಿಂತಿದ್ದ ಮನೋಜ್ ಆರ್ಯನ್ ಹತ್ರ ಹೋಗಿ, ನೀನು ಯಾವಾಗ ಎದ್ದೆ ಆರ್ಯನ್ ಅಂತ ಕೇಳ್ದ. ನೀನು ಜಾಹ್ನವಿಯೊಂದಿಗೆ ನನ್ನ ಬಗ್ಗೆ ಹೇಳುವಾಗಲೇ ನಾನು ಬಂದೆ ಮನೋಜ್. ನಾನು ಹೀಗೆ ಬಂದು ನಿಮ್ಮನ್ನು ಇಬ್ಬಂದಿಗೆ ಸಿಲುಕಿಸ್ತಾ ಇದ್ದೇನೆ. ಐ ಆಮ್ ಸಾರಿ ಮನೋಜ್, ಇನ್ನೊಂದು ಸಲ ನಾನು ಬರಲ್ಲ ಬಿಡು ಅಂತ ಹೊರಟನು. ಮನೋಜ್ ಆರ್ಯನ್ ಆರ್ಯನ್ ಅಂತ ಎಷ್ಟೇ ಕೂಗಿದ್ರೂ ಕೂಡ ಕೇಳಿಸ್ಕೊಳ್ದೆ ಹೊರಟೇ ಹೋದನು. ಆರ್ಯ ಜಾಹ್ನವಿ ಮನೋಜ್ ಹತ್ರ ಬಂದು, ಅಣ್ಣಯ್ಯ ಅವರಿಗೆ ಕೋಪ ಬಂದಿದೆ ಅನಿಸುತ್ತೆ. ನಾನು ನಿನ್ನೊಂದಿಗೆ ಹೇಳಿದ್ನೆಲ್ಲ ಅವನು ಕೇಳಿಸ್ಕೊಂಡಿದ್ದಾನೆ ಅಂತ ಅನಿಸುತ್ತೆ ಜಾನು. ಅದಕ್ಕೆ ಹಾಗೆ ಹೋದ ಅನಿಸುತ್ತೆ. ಈಗ ಹೇಗೆ ಅಣ್ಣಯ್ಯ, ಇನ್ಮೇಲೆ ಅವರು ಈ ಮನೆಗೆ ಬರಲ್ವೇನೋ? ಅದೇನೂ ಇಲ್ಲ ಬಿಡು ಜಾನ್ವಿ, ನಾನು ಆಫೀಸ್ನಲ್ಲೇ ಮಾತಾಡ್ತೀನಿ ಅಂದನು. ಏನು ಮಾತಾಡ್ತೀಯೋ ಏನೋ ಅಣ್ಣಯ್ಯ, ನಮ್ಮ ಮಾತುಗಳಿಗೆ ಬೇಸರ ಮಾಡ್ಕೊಂಡಿದ್ದಾರೋ ಏನೋ ಅಂತ ಅವಳು ಚಿಂತಿಸಿದ್ಲು. ಜಾಹ್ನವಿ, ನಿನಗೆ ಆರ್ಯನ್ 3-4 ತಿಂಗಳಿನಿಂದ ಗೊತ್ತು ಅಷ್ಟೇ. ಆದರೆ ಅವನು ನನಗೆ ಬಾಲ್ಯದಿಂದನೂ ಗೊತ್ತು. ಆರ್ಯನ್ ಏನೂ ಬೇಸರ ಮಾಡ್ಕೊಳ್ಳೋದಿಲ್ಲ ಬಿಡು, ನೀನು ಹೋಗಿ ಕೆಲಸ ನೋಡು ಅಂದನು. ಜಾಹ್ನವಿ ಬೇಸರದಿಂದ ಒಳಗಡೆ ಹೋದಳು. ಮನೋಜ್ ಜಾಹ್ನವಿಗೆ ಧೈರ್ಯನೂ ಹೇಳಿದ. ಆದರೆ ಆರ್ಯನ್ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದರೆ ಅಷ್ಟು ಬೇಗ ಅವನು ಮರೆಯೋದಿಲ್ಲ ಅನ್ನೋದು ಅವನಿಗೂ ಕೂಡ ಗೊತ್ತು. ಈಗ ಆಫೀಸ್ಗೆ ಹೋಗಿ ಏನು ಹೇಳಿ ಆರ್ಯನ್ ನೋವನ್ನು ಹೋಗಲಾಡಿಸ್ಬೇಕು ಅಂತ ತನ್ನೊಳಗೆ ತಾನು ಅಂದ್ಕೊಳ್ತಾ ಇದ್ದ. ಆರ್ಯನ್ ಮನೆಗೆ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ, ನಾನು ಏನಾದರೂ ಬೇಕಂತಲೇ ಮಾಡ್ತಾ ಇದ್ದೀನಾ ಅಂದ್ಕೊಂಡನು. ಎಷ್ಟು ಬೇಡ ಅಂತ ಅಂದ್ಕೊಂಡ್ರೂ ಕೂಡ ಮನೋಜ್ ಆಡಿದ ಮಾತುಗಳು ಅವನಿಗೆ ಪದೇ ಪದೇ ನೆನಪಿಗೆ ಬರ್ತಲೇ ಇತ್ತು. ಆದರೆ ಮನೋಜ್ ಹೇಳಿದ್ದು ನಿಜಾನೇ ಅಲ್ವಾ? ನಾನು ಅವನಿಗಾಗಿ ತಾನೇ ತಾಳಿ ಕಟ್ಟಿದ್ದು. ವೈಶಾಲಿ ಮೋಸ ಮಾಡಿದ್ರಿಂದ ಹುಡುಗಿಯರು ಅಂದ್ರೇ ಅಸಹ್ಯ ಹುಟ್ಟಿತ್ತು ನನಗೆ. ಆದರೆ ಜಾಹ್ನವಿ ಕರುಳಿಗೆ ತಾಳಿ ಕಟ್ಟಿದ ಮರುಕ್ಷಣವೇ ನನಗೆ ಏನಾಯಿತೋ ನನಗೆ ತಿಳಿಯೋದು. ಆದರೆ ನನಗೆ ಅರಿವಿಲ್ಲದೇನೆ ಜಾಹ್ನವಿ ನನ್ನ ಮನಸ್ಸಿನೊಳಗಡೆ ಬಂದುಬಿಟ್ಟಿದ್ಲು. ಜಾಹ್ನವಿಯನ್ನು ಮದುವೆಯಾಗೋ ಮೊದಲು ವೈಶಾಲಿ ನೆನಪಾಗಿ ಕೋಪ ಬರ್ತಿತ್ತು. ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ವೈಶಾಲಿಯನ್ನು ನಾನು ಆ ದಿನ ಮೊದಲ ನೋಟದಲ್ಲೇ ಆರ್ಯನ್ ಪ್ರೀತಿಸಿದ್ದ. ವೈಶಾಲಿಯನ್ನು ಮೊದಲು ಹೇಗೆ ನೋಡಿದ ಅನ್ನೋದು ಈಗ ಆರ್ಯನ್ಗೆ ನೆನಪಾಗಿತ್ತು. ಆರ್ಯನ್ ಆ ದಿನ ಕಾಲೇಜಿನಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದ ಕಾಲ ಅದು. ಒಂದು ದಿನ ಬೆಳಗ್ಗೆ ಕಾಲೇಜಿನಲ್ಲಿ ಕೆಲಸ ಇದ್ದು ಹೋಗ್ತಾ ಇದ್ದಾಗ ಅವನ ಬೈಕ್ ಒಂದು ಮನೆಯ ಮುಂದೆ ನಿಂತು ಹೋಯಿತು. ಇದಕ್ಕೆ ಏನಾಯಿತು ಇದ್ದಕ್ಕಿದ್ದ ಹಾಗೆ ಅಂತ ಬೈಕ್ ಇಳಿದು ನೋಡ್ತಾ ಇದ್ದಾಗ ಆ ಮನೆ ಒಳಗಡೆಯಿಂದ ಸುಪ್ರಭಾತದ ಧ್ವನಿ ಕೇಳಿಸ್ತು. ಆ ಹಾಡನ್ನು ಹಾಡ್ತಾ ಇರೋದು ಯಾರು ಅಂತ ನೋಡಲು ಆರ್ಯನ್ ತುಂಬಾ ಕುತೂಹಲದಿಂದ ಆ ಮನೆಯ ಗೇಟ್ನ ಸ್ವಲ್ಪ ತೆರೆದು ನೋಡಿದ. ಕೆಂಪು ಲಂಗ ಉಟ್ಟು ಅದರ ಮೇಲೆ ಬಿಳಿ ದಾವಣಿ ಹಾಕ್ಕೊಂಡು ಹೊಸದಾಗಿ ಕುಂಕುಮ ಬೊಟ್ಟು ಇಟ್ಕೊಂಡಿದ್ದ ಆ ಹುಡುಗಿ ತುಳಸಿ ಕಟ್ಟೆ ಮುಂದೆ ಪೂಜೆ ಮಾಡ್ತಾ ಇರೋದು ಕಂಡಿತು. ಅತೀವ ಸುಂದರಿಯಾಗಿ ಕಾಣ್ತಾ ಇದ್ದ ಅವಳನ್ನೇ ಅವನು ಹಾಗೇನೆ ನೋಡ್ತಾ ನಿಂತಿದ್ದ ಆರ್ಯ. ಆ ಹುಡುಗಿ ಪೂಜೆ ಮುಗಿಸ್ತಾ ಇರುವಂತೆಯೇ ಒಳಗಡೆ ಹೋದಳು. ಅವಳು ಹಾಗೆ ಹೋಗ್ತಾ ಇದ್ದಂತೆ ಆರ್ಯನ್ ತನ್ನ ಎದೆಯ ಮೇಲೆ ಕೈಯಿಂದ ಹಿಡ್ಕೊಂಡು, ಅಯ್ಯೋ ಅಷ್ಟಲ್ಲೇ ಹೊರಟು ಹೋದ್ಲಲ್ಲ, ನೀನು ಹೋದೆ ಎಂದು ನನ್ನ ಹೃದಯ ನೋಡು ಎಷ್ಟು ಸಂಕಟ ಪಡ್ತಾ ಇದೆ ಅಂತ ಅಂದ್ಕೊಳ್ತಾ ಅವಳು ಮತ್ತೆ ಹೊರಗಡೆ ಬರ್ತಾಳೇನೋ ಅಂತ ಅಲ್ಲಿನೇ ಕಾಯ್ತಾ ಇದ್ದ. ಅಷ್ಟರಲ್ಲಿ ಜೇಬಲ್ಲಿದ್ದ ಫೋನ್ ರಿಂಗ್ ಆಯಿತು. ಇದು ಈಗಲೇ ಬಾರಿಸಬೇಕಿತ್ತಾ ಅಂತ ಕಿರಿಕಿರಿ ಮಾಡ್ಕೊಳ್ತಾ ಫೋನ್ ಎತ್ತಿದನು ಆರ್ಯ. ಓಯ್ ಆರ್ಯನ್, ಎಲ್ಲೋ ಇದೆಯಾ? ನಿನಗಾಗಿ ಎಷ್ಟೊತ್ತು ಅಂತ ಕಾಯೋದು? ಇನ್ನೂ ಬರದೆ ಏನು ಮಾಡ್ತಾ ಇದೀಯಾ ಅಂತ ಒಂದೇ ಸಮನೆ ಆ ಕಡೆಯಿಂದ ವೇದಾಂತ್ ಕೇಳ್ತಾ ಇದ್ದ. ಬರ್ತಿದ್ದೆ ಕಣೋ, ದಾರಿಯಲ್ಲಿ ಬೈಕ್ ರಿಪೇರಿ ಆಯಿತು ಕಣೋ, ನಾನು ಬರ್ತೇನೆ ಇರು, ಅಲ್ಲಿವರೆಗೂ ನೀವು ಕೆಲಸ ಮಾಡ್ತಾಯಿರಿ ಅಂತನು ಆರ್ಯನ್. ನೋಡು, ನಮಗೆ ಪ್ರಿನ್ಸಿಪಲ್ ಇಬ್ಬರಿಗೂ ಸೇರಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ನೀನು ಬರಲಿಲ್ಲ ಅಂದರೆ ನಿನ್ನ ಜೊತೆ ನನಗೂ ಮತ್ತೆ ಶಿಕ್ಷೆ ಸಿಗುತ್ತೆ ಕಣೋ. ಈಗ ನೀನು ಮರ್ಯಾದೆಯಾಗಿ ಬಾ ಅಂದನು ವೇದಾಂತ್. ಹೇಗೆ ಬರಲೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಅನ್ನುತ್ತಾ ಆರ್ಯನ್ ಮನೆಯೊಳಗಡೆ ನೋಡ್ತಾ ಇದ್ದ. ಏನೋ ಅರ್ಥ ಮಾಡ್ಕೊಳ್ಳೋದು? ನಾನು ಒಬ್ಬನೇ ಈ ಬಾತ್ರೂಮ್ಗೆ ಪೇಂಟ್ ಮಾಡಬೇಕಾ? ಸುಮ್ಮನೆ ಬಾ ಅಂದನು ವೇದಾಂತ್. ಓಯ್, ನೀನು ನನ್ನ ಫ್ರೆಂಡ್ ಅಲ್ವೇ ಅಲ್ಲ ಕಣೋ, ಇವತ್ತಿಂದ ನನಗೆ ಮನೋಜ್ ಮಾತ್ರ ಫ್ರೆಂಡ್ ಅಂದನು ಆರ್ಯನ್. ಸರಿ ಬಿಡು ಮಗ, ಮನೋಜ್ನೇ ನಿನ್ನ ಫ್ರೆಂಡ್ ಆಗಿರಲಿ, ಮೊದಲು ಮಾಡಬೇಕಾದ ಕೆಲಸ ನೋಡು ಬಾ ಅಂದ ವೇದಾಂತ್. ನಿನಗೆ ಕೆಲಸ ಆಗಬೇಕು ಅಷ್ಟೇ ತಾನೇ, ಮನೋಜ್ಗೆ ಫೋನ್ ಕೊಡು ಅಂದ ಆರ್ಯನ್. ಅವನಿಗೆ ಫೋನ್ ಕೊಟ್ಟರೆ ಅವನ ಕೈಲಿ ಕೆಲಸ ಮಾಡಿಸ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಪ್ರಿನ್ಸಿಪಾಲ್ಗೆ ಗೊತ್ತಾದರೆ ಬಿಡೋದಿಲ್ಲ ಗೊತ್ತು ತಾನೇ. ಎಲ್ಲಿದೆಯೋ
ಈಗ 10 ನಿಮಿಷದಲ್ಲಿ ಇಲ್ಲಿರು ಅಂದ ವೇದಾಂತ್. ಬರ್ತೇನೆ ಕಣೋ, ಬಂದ ಮೇಲೆ ಇದೆ ನಿನ್ನ ಕತೆ ಮುಗಿಸ್ತೀನಿ ನೋಡು ಅಂತ ಕೋಪದಿಂದ ಫೋನ್ನ ಇಟ್ಟನು ಆರ್ಯ. ಆ ಹುಡುಗಿ ಮತ್ತೆ ಹೊರಗಡೆ ಬರದೇ ಇದ್ದಾಗ ನಿರಾಸೆಯಿಂದ ಬೈಕ್ ಹತ್ತಿರ ಬಂದು ವೇದಾಂತ್ ಮೇಲಿದ್ದ ಕೋಪವನ್ನೆಲ್ಲ ಬೈಕ್ ಮೇಲೆ ತೋರಿಸ್ತಾ ಒಂದೇ ಕಿಕ್ಕಿಗೆ ಬೈಕ್ ಸ್ಟಾರ್ಟ್ ಕೂಡ ಆಯಿತು. ಬರ್ತಾ ಇದ್ದೇನೆ ಇರು ವೇದಾಂತ್, ನನ್ನ ಕೈಲಿ ಇವತ್ತು ಸತ್ತೆ ಮಗನೇ ನೀನು ಅಂತ ಕಾಲೇಜ್ಗೆ ಬಂದನು. ಕಾಲೇಜ್ಗೆ ಹೋದಾಗ ವೇದಾಂತ್ ಬಾತ್ರೂಮ್ಗೆ ಪೇಂಟ್ ಮಾಡ್ತಾ ಇದ್ದ. ಅವನ ಹಿಂದೆನೇ ಹೋಗಿ ಕುತ್ತಿಗೆ ಹಿಡ್ಕೊಂಡು, ಏನೋ ಫೋನ್ನಲ್ಲಿ ನನಗೆ ಬೆದರಿಕೆ ಹಾಕ್ತೀಯಾ, ಸಿನಿಮಾ ಬೇಡ ಅಂದರೂ ಕೇಳ್ದೇನೆ ಹಾಸ್ಟೆಲ್ ಗೋಡೆ ಆರಿಸಿ ಕರ್ಕೊಂಡು ಹೋಗಿ ವಾರ್ಡನ್ ಕೈಲಿ ಸಿಕ್ಕಾಕಿಸಿದ್ದು ಯಾರೋ ಅಂತ ಬೈತಾ ಇದ್ದನು. ಆರ್ಯನ್, ಪ್ಲೀಸ್ ಕಣೋ ಬಿಡೋ, ಅವನಿಗೆ ಉಸಿರಾಡಲು ಆಗ್ತಿಲ್ಲ ಅಂತ ಮನೋಜ್ ತಡೆದನು ಆರ್ಯನನ್ನು. ಇವನಿಂದಾಗಿ ಆ ಹುಡುಗಿಯನ್ನು ಸರಿಯಾಗಿ ನೋಡದೆ ಬಂದೆ ಗೊತ್ತಾ ಅಂತ ಆರ್ಯನ್ ಸಿಟ್ಟಿನಿಂದ ಹೇಳ್ದ. ವೇದಾಂತ್ ಆರ್ಯನ್ ಹತ್ರ ಬಂದು, ಏನು ಆ ಹುಡುಗಿ ಹೇಗಿದ್ದಾಳೋ, ಸುಂದರವಾಗಿದ್ದಾಳಾ ಅಂತ ಕೇಳ್ದನು. ಸರಿಯಾಗಿ ನೋಡೋಣ ಅಂತ ಮನೆ ಮುಂದೆ ನಿಂತು ಅವಳು ಯಾವಾಗ ಬರ್ತಾಳೋ ಅಂತ ನಾನು ಕಾಯ್ತಾ ಇದ್ದೆ ಮಗನೇ. ಅಷ್ಟರಲ್ಲಿ ನೀನು ಕಾಲ್ ಮಾಡಿ ಕರೆದೆ. ಈಗ ಹೇಗಿದ್ದಾಳೆ ಅಂತ ನನ್ನೇ ಕೇಳ್ತೀಯಾ ಅಂತ ಹೊಡೆಯಲು ಹೋದಾಗ ಯಾರೋ ಆ ಹುಡುಗಿ ನಗು ಕೇಳಿಸಿ ಆರ್ಯನ್ ಹಿಂದಕ್ಕೆ ತಿರುಗಿದನು. ಆರ್ಯನ್ ಆಶ್ಚರ್ಯದಿಂದ ಹಾಗೇನೆ ನೋಡ್ತಾ ನಿಂತು ಮನೋಜ್ ಮತ್ತು ವೇದಾಂತ್ ಕೂಡ ನೋಡಿ, ಏನೋ ಹಾಗೆ ನೋಡ್ತಿದೀಯಾ ಆರ್ಯ ಅಂತ ಇಬ್ಬರು ಒಟ್ಟಿಗೆ ಕೇಳಿದರು. ಅರೆ, ಇವಾಗಷ್ಟೇ ನೋಡಿದ ಹುಡುಗಿ ನಮ್ಮ ಕಾಲೇಜಿಗೆ ಬಂದಿದ್ದಾಳೆ ಅಂದನು ಆರ್ಯನ್. ಅದರಲ್ಲಿ ಯಾರು ಅಂತ ಅವರು ಕೇಳಿದರು. ಆಗೋ ಅಲ್ಲಿ ಕೆಂಪು ಲಂಗ ಬಿಳಿ ದಾವಣಿ ಹಾಕ್ಕೊಂಡಿದ್ದಾಳಲ್ಲ ಅವಳೇ ಕಣ್ರೋ ಅಂದನು ಆರ್ಯ. ವೇದಾಂತ್ ಮತ್ತು ಮನೋಜ್ ನೋಡಿ, ಅಷ್ಟೊಂದು ಸುಂದರವಾಗಿ ಏನು ಇಲ್ವಲ್ಲೋ ಅವಳು ಅಂದರು ಬೇಕು ಅಂತ ತಮಾಷೆಗೆ. ನನ್ನ ಕಣ್ಣಿಂದ ನೋಡಿ ಆಗ ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಂತ ಅರ್ಥ ಆಗುತ್ತೆ ಅಂದ ಆರ್ಯ. ಬೇಡಪ್ಪ ಬೇಡ, ನೀನೇ ನೋಡಿ ಧನ್ಯನಾಗು ಎಂತ ವೇದಾಂತ್. ನಾನು ಧನ್ಯನಾಗ್ತೇನೆ, ಆದರೆ ನೀನು ಹೋಗಿ ಅವಳ ಹೆಸರು, ಅವಳು ಯಾವ ಕ್ಲಾಸ್ ಅಂತ ಎಲ್ಲ ವಿಚಾರಿಸ್ಕೊಂಡು ಬರಬೇಕು ಅಂದನು ಆರ್ಯನ್. ನಾನು ಯಾಕೆ ವಿಚಾರಿಸ್ಲಿ ಅಂದ ವೇದಾಂತ್ಗೆ. ಸಂಜೆ ನಿಮಗೆ ಪಬ್ಗೆ ಹಣ ಬೇಕು ಅಂದರೆ ವಿಚಾರಿಸ್ಕೊಂಡು ಬರಬೇಕು ಮಗನೇ ಅಂದನು ಆರ್ಯನ್. ಹಣ ಬೇಕು ಅಂದಮೇಲೆ ವಿಚಾರಿಸ್ದೇ ಇರ್ತೀನಾ, ಬಿಡು ಅಂತ ವೇದಾಂತ್ ಹೋದ. ಅವನು ಹೋದ್ಮೇಲೆ ಮನೋಜ್ ಕೇಳ್ದ, ಯಾಕೋ ಆರ್ಯನ್ ಅವನನ್ನು ಹಾಗೆ ಕಾಡಿಸ್ತೀಯಾ? ಅದಕ್ಕೆ ಆರ್ಯನ್, ಅವನು ನನ್ನ ಬೆಸ್ಟ್ ಫ್ರೆಂಡ್ ಕಣೋ, ಅವನ ಹತ್ರ ಅಲ್ಲದೆ ಇನ್ಯಾರ ಜೊತೆ ಹೀಗೆ ಇರಲಿ ಹೇಳು, ನಾನು ಹೇಳ್ದೇ ಇದ್ದರೂ ಅವನೇ ಹೋಗಿ ಎಲ್ಲ ವಿಚಾರ ತಿಳ್ಕೊಂಡು ಬರ್ತಾನೆ ಅಂದ. ಅರ್ಧ ಗಂಟೆಯ ನಂತರ ವೇದಾಂತ್ ಬಂದು ಆರ್ಯನ್ ಆರ್ಯನ್ ಅಂತ ಜೋರಾಗಿ ಕೂಗಿದ. ಯಾಕೋ ಹಾಗೆ ಕಿರ್ಚ್ಕೊಳ್ತೀಯ, ಹೇಳೋ ಇಲ್ಲೇ ಇದ್ದೇನೆ ಅಂದನು ಆರ್ಯನ್. ಇವತ್ತು ನನಗೆ ಡಬಲ್ ಅಮೌಂಟ್ ಕೊಡ್ತೀನಿ ಅಂದರೆ ನಿನಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಮಗ. ಮೊದಲು ವಿಷಯ ಏನು ಅಂತ ಹೇಳು, ಚೆನ್ನಾಗಿದ್ರೆ ನಾನೇ ಕೊಡ್ತೀನಿ ಅಂದನು ಆರ್ಯನ್. ಹಾಗಾದರೆ ಕೇಳು, ಆ ಹುಡುಗಿ ಹೆಸರು ವೈಶಾಲಿ ಅಂತ, ಈ ಕಾಲೇಜ್ಗೆ ಹೊಸದಾಗಿ ಬಂದಿದ್ದಾಳೆ. ಅವಳು ಓದ್ತಾ ಇರೋದು ಫೈನಲ್ ಇಯರ್ ಕಣೋ, ಅಂದರೆ ನಮ್ಮದೇ ಕ್ಲಾಸ್ ಅಂದನು. ನಿಜಾನ ವೇದಾಂತ್ ಎಂದು ಆನಂದದಿಂದ ವೇದಾಂತನ ಮೇಲೆತ್ತಿ ಗಿರಗಿರಗಿರ ಅಂತ ಗಿರ್ಕಿ ತಿರುಗಿಸಿದನು. ಓಯ್ ನಿಲ್ಲಿಸೋ ಮಾರಯ್ಯ, ತಲೆ ಸುತ್ತುತ್ತಾ ಇದೆ ಅಂದನು ವೇದಾಂತ್. ಕಾರ್ ಮನೆಯ ಮುಂದೆ ಬಂದು ನಿಲ್ತಾ ಇದ್ದಂತೆ ಆರ್ಯನ್ ಹಳೆಯ ನೆನಪಿನಿಂದ ಹೊರಬಂದು ಕಾರ್ನ ಇಳಿದು ಮನೆ ಒಳಗಡೆ ಬಂದನು. ಮುಂದಿನದನ್ನು ಮತ್ತೆ ಯಾವಾಗಲಾದರೂ ಹೇಳ್ತೀನಿ. ಶರ್ಮಿಳಾ ಆರ್ಯನ್ ರಾತ್ರಿಯೆಲ್ಲ ಬಾರದೆ ಈಗ ಬರ್ತಾ ಇರೋದನ್ನು ನೋಡಿ ಕೋಪಗೊಂಡಿದ್ರು. ಅದನ್ನು ಹೊರಗಡೆ ತೋರಿಸ್ಕೊಳ್ಳೆ. ಇತ್ತೀಚೆಗೆ ನೈಟ್ ಮನೆಗೆ ಬರೋದೇ ಇಲ್ವಲ್ಲ ಆರ್ಯನ್, ಎಲ್ಲಿಗೆ ಹೋಗ್ತಿದೀಯಾ ಅಂತ ಕೇಳಿದ್ಲು ಶರ್ಮಿಳಾ. ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಚಿಕ್ಕಮ್ಮ, ರಾತ್ರಿ ಅಲ್ಲೇ ಮಲಗಿ ಈಗ ಬರ್ತಾ ಇದ್ದೀನಿ ಅಂತ ಒಳಗಡೆ ಹೋದನು ಆರ್ಯ. ಮನೆಗೆ ಬರದೆ ಫ್ರೆಂಡ್ ಮನೆಗೆ ಹೋಗುವ ಅಗತ್ಯ ಏನಿದೆ ಇವನಿಗೆ? ಇವನು ಎಂದೂ ಹೀಗೆ ಮಾಡ್ತಾ ಇರಲಿಲ್ಲ. ಆರ್ಯನಲ್ಲಿ ತುಂಬಾ ಬದಲಾವಣೆ ಕಾಣ್ತಾ ಇದೆ ಅಂತ ಅಂದ್ಕೊಂಡ್ರು ಶರ್ಮಿಳಾ. ಆರ್ಯನ್ ರೂಮ್ಗೆ ಹೋಗಿ ಇವತ್ತಿನಿಂದ ಜಾಹ್ನವಿ ಹತ್ರ ಹೋಗಬಾರ್ದು, ಹೋಗಿ ಅವರಿಗೆ ತೊಂದರೆ ಕೂಡ ಕೊಡಬಾರ್ದು ಅಂತ ನಿರ್ಧರಿಸಿ ಇವತ್ತು ಭಾನುವಾರ ತಾನೇ, ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಹೇಳ್ಬಹುದು ಅಂತ ಮಲಗಿದನು. ಇತ್ತ ಶಿವಾನಿ ದಿನ ಕಳೆದಂತೆ ಭಯದಿಂದ ರಾತ್ರಿ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ. ತನ್ನ ನೋವು ಯಾರಿಗೆ ಹೇಳ್ಕೊಳ್ಬೇಕೆಂದು ತಿಳಿಯದೆ ಬೆಳಗ್ಗೆನೇ ಎದ್ದು ರೂಮ್ನಲ್ಲಿ ಕುಳಿತಿದ್ಲು. ಆರ್ಯನ್ ಮಲಗಬೇಕು ಅಂದ್ಕೊಂಡವನು ಮಲಗದೆ ನೇರ ಶಿವಾನಿ ರೂಮ್ಗೆ ಬಂದ.
ಆರ್ಯನ್ ತನ್ನ ರೂಮಿಗೆ ಬಂದಿದ್ದನ್ನು ನೋಡಿ ಅಣ್ಣಯ್ಯ ನೀವಾ ಅಂದ್ಲು. ಎದ್ದಿದೀಯಾ ಇಲ್ವಾ ಅಂತ ನೋಡಲು ಬಂದೆ ಶಿವಾನಿ. ಹೊರಗಡೆ ಬರದೆ ರೂಮ್ನಲ್ಲಿ ಕೂತು ಏನು ಮಾಡ್ತಿದೀಯಾ ಅಂದನು ಆರ್ಯ. ಅದು ಅಣ್ಣಯ್ಯ ಏನೂ ಇಲ್ಲ, ಇವಾಗಷ್ಟೇ ಎದ್ದು ರೆಡಿಯಾದೆ. ಆರ್ಯನ್ ನೇರವಾಗಿ ಶಿವಾನಿಯ ರೂಮ್ಗೆ ಹೋಗೋದನ್ನು ನೋಡಿ ಶರ್ಮಿಳಾ ಇವನಿಗೆ ತಂಗಿ ಮೇಲೆ ಈಗ ಪ್ರೀತಿ ತುಂಬಿ ಹರಿತಾ ಇದೆ. ಬಂದ ತಕ್ಷಣ ತಂಗಿಯ ರೂಮ್ಗೆ ಹೋದ. ಇವರನ್ನು ಹೀಗೆ ಬಿಟ್ಟರೆ ನಾಳೆ ಮದುವೆ ನಡೆಯದಂತೆ ಅಡ್ಡಿಪಡಿಸ್ತಾನೋ ಏನೋ ಅಂತ ಸಂಶಯ ಪಡ್ತಾ ಇದ್ಲು. ಈ ಕತೆ ಮುಂದುವರಿಯೋದು. ಆರ್ಯನ್ ಮನೆಯಲ್ಲಿ ಜಾಹ್ನವಿ ವಿಷಯ ತಿಳಿಸ್ತಾನ. ಶರ್ಮಿಳಾ ನಡೆಸ್ತಿರುವ ಮಸಲತ್ತು ಏನು ಮಿಸ್ ಮಾಡದೆ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.